ಹಲವಾರು ವರ್ಷಗಳಿಂದ ನಾವು ಸ್ಟೂಡೆಂಟ್ ಮೂವ್ಮೆಂಟ್ಗೆ ಬಂದಾಗ ಕಾಂಗ್ರೆಸ್ ವಿರುದ್ಧವಾಗಿ, ಕಾಂಗ್ರೆಸ್ ನೀತಿಗಳ ವಿರುದ್ಧವಾಗಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಆದರೆ ಇವತ್ತು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಿಜೆಪಿಯನ್ನು ಸೋಲಿಸುವಂಥದ್ದು ಅನಿವಾರ್ಯ ಇದೆ. ಇವತ್ತು ನಮಗೆ ಸ್ವಾತಂತ್ರ್ಯ ಬಂದು 77 ವರ್ಷಗಳಾಗಿದೆ, ಸಂವಿಧಾನ ಅಂಗೀಕರಿಸಿ 75 ವರ್ಷ ಆಗಿದೆ. ಸಂವಿಧಾನದ ಆಶಯಗಳು ಇವತ್ತು ಆಶಯಗಳು ಧಕ್ಕೆ ಬರ್ತಾ ಇದೆ. ಸ್ವತಂತ್ರ ಬರಬೇಕಾದ್ರೆ ಏನೆಲ್ಲ ಕನಸುಗಳನ್ನು ಕಂಡಿದ್ರೋ, ಏನೆಲ್ಲ ಆಶಯಗಳಿತ್ತು, ಅದಕ್ಕೆ ಧಕ್ಕೆ ಆಗ್ತಾ ಇದೆ. ಇವತ್ತು ಗಳಿಸಿದಂಥ ಸ್ವಾತಂತ್ರ್ಯ ಉಳಿಬೇಕು. ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಇವರೆಲ್ಲ ಸಂವಿಧಾನವನ್ನು ಏನು ಅಂಗೀಕರಿಸಿದ್ರು, ಇಡೀ ನಮ್ಮ ಸಂಸತ್ತು, ಅದು ಉಳಿಬೇಕಂತ ಹೇಳಿದ್ರೆ ಇವತ್ತು ಬರ್ತಕ್ಕಂಥ ಚುನಾವಣೆಯಲ್ಲಿ ಬಿಜೆಪಿಯನ್ನು ಹೀನಾಯವಾಗಿ ಸೋಲಿಸುವಂಥದ್ದು, ಬಿಜೆಪಿಯನ್ನು ಅಧಿಕಾರದಿಂದ ದೂರ ಇಟ್ಟರೆ ಮಾತ್ರ ಈ ದೇಶ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ, ಸಂವಿಧಾನ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ, ನಾವು ಬಯಸಿದಂಥ ಸ್ವಾತಂತ್ರ್ಯ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಕಾರಣಕ್ಕಾಗಿ ಇವತ್ತು CPM ಪಕ್ಷ ಇಡೀ ದೇಶದಲ್ಲಿ ಇಂಡಿಯಾ ಕೂಟದ ಭಾಗವಾಗಿ ಇವತ್ತು CPM ಪಕ್ಷ ಕೆಲಸ ಮಾಡ್ತಾ ಇದೆ. ಅದ್ರ ಭಾಗವಾಗಿ ಕೋಲಾರ ಜಿಲ್ಲೆಯಲ್ಲೂ ಸಹ ಎಲ್ಲ ತಾಲೂಕುಗಳಲ್ಲೂ ರಾಜಕೀಯ ಸಮಾವೇಶಗಳನ್ನು ಮಾಡಿದರೆ, ಇದು ಬಂಗಾರಪೇಟೆಯಲ್ಲೂ ಈ ಸಮಾವೇಶಗಳನ್ನು ಮಾಡ್ತಾ ಇದ್ವಿ. ಸ್ನೇಹಿತರೆ, ಹಿಂದೆ ಡಿಕ್ಲೇರ್ಡ್ ಎಮರ್ಜೆನ್ಸಿ ಇತ್ತು. ಇಂದಿರಾ ಗಾಂಧಿ ಅವರು ಡಿಕ್ಲೇರ್ಡ್ ಎಮರ್ಜೆನ್ಸಿ ಕೊಟ್ಟರು. ಏನಂತ ಹೇಳಿದ್ರೆ, ಪತ್ರಕರ್ತರಿಗೆಲ್ಲ ನಿಂತಲ್ಲಿ ಮಾತ್ರ ಬರೀಬೇಕು, ಹೋರಾಟಗಾರರಿಗೆಲ್ಲ ಹೋರಾಟ ಮಾಡೋದನ್ನು ನಿಲ್ಲಿಸಬೇಕು ಅಂತ ಜೈಲಿಗೆ ಹಾಕಿದ್ರು. ಆದರೆ ಇವತ್ತು ನರೇಂದ್ರ ಮೋದಿ ಅವರು ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ತಂದಿದ್ದಾರೆ. ಅಂದರೆ ಇವತ್ತು ಯಾರಾದರೂ ಪತ್ರಿಕೆಯಲ್ಲಿ ಬರೀತಾರೆ ಅಂತ ಹೇಳಿದ್ರೆ ಅವ್ರು ಜೈಲಿಗೆ ಹೋಗೋದು ಗ್ಯಾರಂಟಿ, ಕೇಸ್ ಹಾಕೋದು ಗ್ಯಾರಂಟಿ. ಹೋರಾಟ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಮೇಲೆ ದೇಶದ್ರೋಹದ ಕೇಸ್ ಹಾಕೋದು ಗ್ಯಾರಂಟಿ. ದೇಶದ್ರೋಹದ ಕೇಸನ್ನ ಹೆಚ್ಚಾಗಿ ಕಳೆದ ಒಂದು 75 ವರ್ಷಗಳಲ್ಲಿ ಯಾರಾದರೂ ಹೆಚ್ಚು ಕೇಸ್ಗಳನ್ನು ಹಾಕ್ಸಿದ್ದಾರೆ ಅದು ಬಿಜೆಪಿ ಸರ್ಕಾರದಿಂದ ಮಾತ್ರ ಅನ್ನೋದು ಹೇಳ್ತಾರೆ. ಅದ್ರ ಜೊತೆಗೇನೆ ಇವತ್ತು ಕಳೆದ 10 ವರ್ಷಗಳಲ್ಲಿ ಹೆಚ್ಚು ED CBI ಕೇಸುಗಳು ಹಾಕಿರ್ತಕ್ಕಂಥದ್ದು ಯಾವುದಾದ್ರೂ ಸರ್ಕಾರ ಅದೆಲ್ಲ ನರೇಂದ್ರ ಮೋದಿ ಸರ್ಕಾರ. ಅಂದರೆ 10 ಪಟ್ಟು 15 ಪಟ್ಟು ED ರೈಡಿಂಗ್ ಮಾಡುವಂಥದ್ದು, CBI ರೈಡಿಂಗ್ ಮಾಡುವಂಥದ್ದು, ಈ ರೀತಿಯಾಗಿ ಅಂತ ಅವರು ಹೇಳ್ತಾರೆ. ನಾವು ಭ್ರಷ್ಟಾಚಾರವನ್ನ ತೊಲಗಿಸ್ತೀರಿ, ನಾವು ಭ್ರಷ್ಟರಲ್ಲ, ನಾವು ತಿನ್ನೋದಿಲ್ಲ, ತಿನ್ನೋದು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟಿದೆ. ಈ ಕಳೆದ 10 ವರ್ಷಗಳಲ್ಲಿ ಎಲೆಕ್ಷನ್ ಬಾಂಡ್ 2 ವರ್ಷಗಳನ್ನು ನಿಮ್ಗೆ ಹೇಳ್ತೀವಿ. ಎಲೆಕ್ಷನ್ ಬಾಂಡ್ 8,000 ಕೋಟಿ ರೂಪಾಯಿಗಳು ಯಾರಿಂದ ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಕಾರ್ಪೊರೇಟ್ ಕಂಪನಿಗಳಿಂದ ಪಡ್ಕೊಂಡಿದ್ದಾರೆ. ಲಾಸ್ ಆಗಿರ್ತಕ್ಕಂಥ ಕಾರ್ಪೊರೇಟ್ ಕಂಪನಿಗಳಿಂದ ಇವರಿಗೆ 600-700 ಕೋಟಿ ರೂಪಾಯಿ ಜಮಾ ಆಗ್ತದೆ ಇವ್ರ ಅಕೌಂಟ್ಗೆ ಎಲೆಕ್ಷನ್ ಬಾಂಡ್ಗೆ ಅಂತ ಹೇಳಿದ್ರೆ ಎಲ್ಲಿಂದ ಬಂತದು? ಕಂಪನಿ ಲಾಸು, ಆದ್ರೂ ಅವರು 600-700 ಕೋಟಿ ರೂಪಾಯಿ ಎಲೆಕ್ಷನ್ ಬಾಂಡ್ ಪರ್ಚೇಸ್ ಮಾಡ್ತಾರೆ. ಅವರ ವ್ಯವಸ್ಥೆಯಲ್ಲಿರ್ತಕ್ಕಂಥ ಬಿಜೆಪಿ ಸೋಲಿಲ್ಲ ಅಂತ ಹೇಳಿದ್ರೆ ಈ ದೇಶದ ಐಕ್ಯತೆ, ಸಮಗ್ರತೆ ಮತ್ತು ನಾವು ಕುಟುಂಬ ಶಾಂತಿಯ ತೋಟ ಅಂತ ನಾವೆಲ್ಲ ಹೇಳ್ತೀವಿ. ಆ ಭದ್ರತೆಗೆ ಅನಾಹುತ ಆಗುವಂಥ ಸಂದರ್ಭದಲ್ಲಿ ಇವತ್ತು ದೇಶದ ರಕ್ಷಣೆಯನ್ನು ಮಾಡಬೇಕಂತ ಹೇಳಿದ್ರೆ ಇವತ್ತು ಬಿಜೆಪಿ ಅವರ ಮೈತ್ರಿಕೂಟವನ್ನು ಸೋಲಿಸುವಂಥದ್ದು ತುಂಬ ಅನಿವಾರ್ಯ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಹಲವಾರು ಹೋರಾಟಗಳು ನಾವು ಮಾಡ್ಕೊಂಡು ಬಂದಿದ್ವಿ. ನಾವು ಹಿಂದೆಲ್ಲ ಮಾತಾಡ್ತೀವಿ ಏನಂತ ಹೇಳಿದ್ರೆ ಕಾಂಗ್ರೆಸ್ ಬಿಜೆಪಿ ನೀತಿಗಳು ಒಂದೇ ನಾಣ್ಯದ 2 ಮುಖಗಳು ಇದ್ದಂಗೆ ಅಂತ ಹೇಳಿದ್ರೆ ಇದ್ದಂಗೆನೆ. ಆದರೆ ಇವತ್ತು ಅನಿವಾರ್ಯ ಸಂದರ್ಭದಲ್ಲಿ ಇವತ್ತು ಬಿಜೆಪಿ ಏನಾದರೂ ಮತ್ತೆ ಅಧಿಕಾರಕ್ಕೆ ಬಂದರೆ 400+ ಅಂತ ಅವ್ರು ಹೇಳ್ತಾರಲ್ಲ, ಬಹುಶಃ 400+ ಅಂತ ಏನಾದರೂ ಬಂದರೆ ಇವತ್ತು ಈ ದೇಶ ಉಳಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು 10 ವರ್ಷಗಳ ವ್ಯಕ್ತಿಯನ್ನಾಗಿ ಬರೆದಿದ್ದಾರೆ, ಅವ್ರಿಗೆಲ್ಲರೂ ನಾವು ಗೌರವ ಮಾಡೋಣ. ಬಿಜೆಪಿಗೆ ಏನಾದರೂ ಅವ್ರ ಅಗ್ರಿಮೆಂಟ್ ಕೊಟ್ಟಿದ್ದಾರೆ ಶ್ರೀರಾಮನ ಮೊದಲು ಬಿಜೆಪಿ ಬರೆದ ಮುಂದೆ ಯಾರು ಪೂಜೆ ಮಾಡ್ತಾ ಇಲ್ವಾ? ಇಂಥ ಅಂದರೆ ಅವ್ರ ಚುನಾವಣೆಗಳಿಗಾಗಿ ಜನರನ್ನ ದಿಕ್ಕು ತಪ್ಪಿಸ್ಲಿಕ್ಕಾಗಿಯೇ ಇವತ್ತು ಇಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ. ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಇಂಡಿಯಾ ಕೂಟದ ಅಭ್ಯರ್ಥಿಗಾಗಿ ಇವತ್ತು ಕಾಂಗ್ರೆಸ್ಗೆ ಮತ ನೀಡಬೇಕು ಅನ್ನುವಂಥ ಕಾರಣಕ್ಕಾಗಿ ಇವತ್ತು ರಾಜಕೀಯ ಸಮಾಜದಲ್ಲಿ ನಾವೆಲ್ಲರೂ ತೀರ್ಮಾನ ತಗೊಂಡಿದ್ವಿ. ಆ ಕಾರಣಕ್ಕಾಗಿ ನೀವೆಲ್ಲರೂ ಅವಿರತವಾಗಿ ಇವತ್ತು ಇಂಡಿಯಾ ಕೂಟದ ಅಭ್ಯರ್ಥಿ ಕಾಂಗ್ರೆಸ್ಸನ್ನು ಬೆಂಬಲಿಸಬೇಕು ಅಂತ ಹೇಳಿ ಇಷ್ಟು ಮಾತಾಡಲಿಕ್ಕೆ ಅವಕಾಶ